ಸರ್, ಫಸ್ಟು ನಮಗೆ ಇಷ್ಟು ವಿಷಯಗಳನ್ನ ಎಕ್ಸ್ಪ್ಲೈನ್ ಮಾಡಿ. ಹೆಂಗ್ ಗೊತ್ತಾ, ಸ್ಟ್ರೀಟ್ ಲೈಟ್ ಹಾಕ್ಬೇಕಂದ್ರೆ ನಿಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಯಾವ ತರ ಹಾಕ್ಬೇಕು. ಸೆಕೆಂಡ್, ಒಬ್ಬರಿಗೆ ಯಾವುದೇ ಪಂಚಾಯತ್ ಇರಲಿ ನೀರಿಲ್ಲ ಅಂತ PDOಗೆ ಕಾಲ್ ಮಾಡಿದ್ರೆ ಆದೇಶ ಪ್ರಕಾರ ನೀವು ಎಷ್ಟು ನೀರು ಕೊಡಬೇಕು, ಯಾವ ರೀತಿ ಕೊಡಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ. ಥರ್ಡ್, ಈಗ ಇವ್ರು ಹೇಳಿದ್ರು ಸ್ಟ್ರೀಟ್ ಲೈಟ್ ಇಲ್ಲ ಬೀದಿ ಲೈಟ್ ಇದೆ ಅಂತ ಹೇಳಿ. ಅದು ಹಾಕ್ಬೇಕಂದ್ರೆ ಈಗ ಸ್ಟ್ರೀಟ್ ಲೈಟ್ ಬೀದಿ ಲೈಟ್ ಅಂತ ಬರೋದು ಗ್ರಾಮಗಳಿಗೆ. ಸ್ಟ್ರೀಟಲ್ಲಿ ಮಾತ್ರ ಹಾಕ್ತೀರಾ, ಇಲ್ಲ ತೋಟದ ಮನೆಗಳಿಗೆ ಹಾಕಕ್ಕೆ ಆಲ್ಟರ್ನೇಟಿವ್ ಪ್ಲಾನ್ಸ್ ಇದೆಯಾ, ಇಲ್ಲ ಆದೇಶದಲ್ಲಿ ಇಲ್ವಾ ಅಂತ ನೀವು ಹೇಳಿದ್ರೇನೆ ಅದ್ರ ಪ್ರಕಾರ ನಾವು ಅರ್ಜಿನ CS ಗೆ ಕೊಡ್ಬೋದು, ಇಲ್ಲ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ಗೆ ನಾವು ಬರಿಬಹುದು ಯಾವ ತರ ಬೇಕು, ಯಾವ್ದು ಇದಿದೆ ಅಂತ ಹೇಳಿ. ನಮ್ಮ ರೈತರಿಗೆ ಮಾಹಿತಿಗಳೇ ಗೊತ್ತಿಲ್ಲ. ಸೊ ನಿಮ್ಗೆ ಆದಷ್ಟು ಬೇಸಿಕ್ ನೀಡ್ಸ್ ಎಷ್ಟಿದೆಯೋ ಅದು ಏನೇನು ಯಾವ ತರ ಹಾಕ್ಬೇಕು ನೋಡಿ. ಅಲ್ಲಿ ಡೈರೆಕ್ಟ್ ಕನೆಕ್ಷನ್ ಕೊಟ್ಟಿದ್ದಾರೆ, ಆ ತರ ಕೊಡ್ಬೋದಾ ಇಲ್ವಾ, ಯಾವ ತರ ರೂಲ್ಸ್ ಇದೆ ಅದು ಫಸ್ಟ್. ಸೆಕೆಂಡ್, ನೀರಿಲ್ಲ. ಈಗ ನೀರಿನ ಸಮಸ್ಯೆ, ಬೋರಲ್ಲೇ ನೀರಿಲ್ಲ ಅಂತ ಅವ್ರು ಹೇಳಿದ್ರು PDO, ಒಪ್ಕೊಳ್ತೀವಿ. ಆದ್ರೆ ಒಂದು ವ್ಯಕ್ತಿ ನಮ್ಮ ಮನೆಗೆ ಕುಡಿಯಕ್ಕೆ ನೀರಿಲ್ಲ ಅಂದ್ರೆ ಆದೇಶ ಪ್ರಕಾರ ಎಷ್ಟು ನೀರು ಪಂಚಾಯತಿಂದ ಅವ್ರಿಗೆ ನೀವು ತರಿಸ್ಕೊಡ್ಬೇಕು, ಎಷ್ಟು ಟೈಮಲ್ಲಿ ನೀವು ತರಿಸ್ಕೊಡ್ಬೇಕು ಟ್ಯಾಂಕರ್ ಅಲ್ಲಿ, ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿ ಸರ್. ಮೊದಲನೇದಾಗಿ ಸ್ಟ್ರೀಟ್ ಲೈಟ್ ಅದು ಉಳಿತಾ ಇರೋದು, ಅದಕ್ಕೆ 2 ಲೈನ್ ಇರ್ತದೆ, ಅದರಿಂದ ಅವರು ಡೈರೆಕ್ಟ್ ಉಳಿತಾ ಇರ್ತದೆ. ಇದು ನಿನ್ನೆ ಮೀಟಿಂಗಲ್ಲೂ ಮೊನ್ನೆ ಚರ್ಚೆ ಆಗಿದೆ. ಅದಕ್ಕೆ ಎಕ್ಸ್ಟ್ರಾ ಲೈನ್ ಮಾಡ್ಬೇಕಾದ್ರೆ ಎಸ್ಟಿಮೇಟ್ ಮಾಡ್ಕೊಂಡಿದ್ದಾರೆ 3 ಲೈನ್ ಹಾಗೆ. ಇಲ್ಲ ಅಂದರೆ ಅವರು ಒಂದು ಟೈಮರ್ ಅಂತ ಹಾಕ್ತಾರೆ. ಟೈಮರ್ ಅಂತಂದರೆ ಸಂಜೆ 6 ಗಂಟೆ ಆದ ತಕ್ಷಣ ಅದೇ ಆನ್ ಹಾಕಬೇಕು, ತಿರ್ಗಿ ಬೆಳಗ್ಗೆ 6 ಗಂಟೆ ಆದ ತಕ್ಷಣ ಅದೇ ಆಫ್ ಹಾಕಬೇಕು. ಆ ಥರದ ಅಳವಡಿಸಲು ಮಾತ್ರ ಅದು ಪ್ರಾಬ್ಲಮ್ ಸಾಲ್ವ್. ಇದು ಇಡೀ ಎಲ್ಲ ಕಡೆನೂ ಇದೆ. ಇದು ಮೊನ್ನೆ KB ಇಂಜಿನಿಯರ್ ಕರೆಸಿ CO ಮಾತಾಡಿದ್ದಾರೆ, ಅದ್ರ ಬಗ್ಗೆ ಎಸ್ಟಿಮೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಮೊನ್ನೆ ದಿವಸ ಮಾತಾಡಿದ್ದಾರೆ, ಮುಂದಿನ ಅಂತಂದರೆ ಬಗೆಹರಿಸ್ತಾರೆ. ಎರಡನೇದು, ಒಬ್ಬ ಮನುಷ್ಯನಿಗೆ ಪ್ರತಿದಿನ 55 ಲೀಟ್ರು ಅಂದರೆ ಒಂದು ಮನುಷ್ಯನಿಗೆ 55 ಲೀಟ್ರು ಬೇಕು ಒಬ್ಬನಿಗೆ ಅಂತ ನೀರು. 50 ಲೀಟ್ರು ಕರೆಕ್ಟಾ ಸರ್ ನೀವು ಹೇಳ್ತಿರೋದು? 55 ಪರ್ಫೆಕ್ಟ್ ಅಲ್ವಾ? ಸರಿ, ಆಯ್ತು. ಹೇಳಿ ನೆಕ್ಸ್ಟ್. ಇವಾಗ ಹಸುಗೆ ಕೊಟ್ಟಿಗೆಗಳು ಬರ್ತಿರುತ್ತೆ, ಬೇರೆ ಸ್ಕೀಮ್ಗಳು ಬರ್ತಿರುತ್ತೆ. ಅದಕ್ಕೆ ರೈತರುಗಳು ಎಲ್ಲರೂ ಅಪ್ಲೈ ಮಾಡಿದ್ರು 5 ಜನಕ್ಕೆ ಬರುತ್ತೆ, 10 ಜನಕ್ಕೆ ಬರಲ್ಲ, ಈ ತರ ಎಲ್ಲ ಸಮಸ್ಯೆಗಳಿದೆಯಲ್ಲ. ಇದು ಹೆಂಗೆ, ಯಾಕೆ ಅಪ್ಲೈ ಮಾಡಿರೋ ಎಲ್ರಿಗೂ ಬರಲ್ಲ, ಮತ್ತೆ ರೈತರಾಗೆ ಬಂದು ಅಪ್ಲೈ ಮಾಡೋಕ್ಕಾಗಲ್ಲ. ಅದರಲ್ಲಿ ನಾವು ಬಂದ್ರೆ ಪಂಚಾಯತಿ ಒಳಗಡೆ ಎಲ್ಲ ಪ್ರಾಬ್ಲಮ್ ಆಗ್ತದೆ. ಅದು ಯಾವ ತರ ಅಪ್ಲೈ ಮಾಡಬೇಕು, ಯಾಕೆ ಎಲ್ರಿಗೂ ಸ್ಯಾಂಕ್ಷನ್ ಆಗಲ್ಲ ಅದನ್ನ ಎಕ್ಸ್ಪ್ಲೈನ್ ಮಾಡಿ. ಅದರಲ್ಲಿ ರೈತ ಅಪ್ಲೈ ಮಾಡ್ತಾರಂದ್ರೆ ಅದರಲ್ಲಿ ಎಷ್ಟು ಸ್ಯಾಂಕ್ಷನ್ ಆಗುತ್ತೆ, ಎಷ್ಟು ಸಪ್ಲೈ ಬಿಲ್ ಬರುತ್ತೆ, ಯಾವ ತರ ಕೆಲಸ ನಡೆಯುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ. ಈಗ ಹಿಂದೆ ಕೊಟ್ಟಿಗೆ ಬಿಲ್ ಮಾಡಿದಾಗ ಏನು ಮಾಡಿದ್ದಾರೆ, NMR ಕುಟುಂಬದ ಮುಖ್ಯಸ್ಥರಾಗಿದ್ದಾರೆ NMR ಹಾಕಿ. ಸಪ್ಲೈ ಬಿಲ್ ಮಾಡ್ಬೇಕಾದ್ರೆ ನಿಮ್ಮ ಹೆಸರು ಅಲ್ಲದೆ ಬೇರೆ ಹೆಸರು ಹಾಕಿ ಸಪ್ಲೈ ಬಿಲ್ ಮಾಡಿರುತ್ತೆ, ಟೆಂಡರ್ ಯಾರೋ ಇರ್ತಲ್ಲ ಅವ್ರ ಹೆಸರು ಹಾಕಿ. ಅದರಿಂದ ಹಿಂದೆ ಆಗಿರೋ ಯಾವುದೂ ಆಗಿಲ್ಲ. ಅವೆಲ್ಲವನ್ನ ನಾವು ಇಲ್ಲಿಂದ ಪರಿಶೀಲನೆ ಮಾಡಿ ಜಿಲ್ಲಾ ಪಂಚಾಯತ್ ಕಳಿಸಿ, ಗ್ರಾಮ ಪಂಚಾಯತ್ ಪರಿಶೀಲನೆ ಮಾಡಿ ನನಗೆ ಕಳಿಸಿದ್ರು. ನಾನಿಂದ ಜಿಲ್ಲಾ ಪಂಚಾಯತ್ ಹೋಗಿ, ಜಿಲ್ಲಾ ಪಂಚಾಯತ್ನ ಕಮಿಷನರ್ ಆಫೀಸ್ಗೆ ಹೋಗಿ ಬೆಂಗಳೂರಿಂದ ಡೆಲ್ಲಿ ಕಳಿಸಿದ್ರಲ್ಲ. ಅಲ್ಲಿ MORD ಅಲ್ಲಿ ಕರೆಕ್ಷನ್ ಆಗಬೇಕು. ಕರೆಕ್ಷನ್ ಆದರೆ ಅವೆಲ್ಲ ಆಗ್ತದೆ. ಆಮೇಲೆ ನೀವು ಯಾರು ಬೇಕಾದ್ರೂ ಕೊಟ್ಟಿಗೆ ಬೇಕಾದ್ರೆ ನೀವು ಪಂಚಾಯತಿಗೆ ಅರ್ಜಿ ಕೊಟ್ಟರೆ ಅವರು NMR ತೆಗೆದು ನಿಮಗೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಅರ್ಜಿ ಕೊಡಬೇಕು, ನನಗೆ ಈ ಥರ ಕೊಟ್ಟಿಗೆ ನಿವಸಕ್ಕೆ ರೆಡಿ ಇದ್ದೀನಿ ನಾನು ಕಟ್ಕೊಳ್ಳೋಕ್ಕೆ, ನನಗೆ ನರೇಗಾ ಯೋಜನೆ ಅವಕಾಶ ಮಾಡಿಕೊಡಿ ಅಂತ ಕೊಡಬೇಕು. ಈಗ ಇತ್ತೀಚೆಗೆ ಆಗ್ತಾ ಇದೆ. ಈಗ ಯಾರ ಪಂಚಾಯತಿಲಿ ಮಾಡ್ತಾ ಇಲ್ವಪ್ಪ, 3 ಪಂಚಾಯತಿಲಿ ಯಾರು ಅರ್ಜಿ ಕೊಟ್ಟಿಲ್ಲ. ಈಗ ಒಬ್ರು ಅಪ್ಲೈ ಮಾಡಿದ್ರೆ ಎಷ್ಟು ಕಾಲ ಅವಕಾಶ ಒಳಗಡೆ ನೀವು ಅವ್ರಿಗೆ ರಿಪ್ಲೈ ಮಾಡ್ತೀರಾ, ಎಷ್ಟು ಅದರಲ್ಲಿ ಅವ್ರಿಗೆ ಆಗುತ್ತೆ? ಈಗ ನರೇಗಾ ಯೋಜನೆಯಲ್ಲಿ ಈಗ ಅಕ್ಟೋಬರ್ 2 ಗಾಂಧಿ ಜಯಂತಿ ಇದೆ. ಮುಂದಿನ ವರ್ಷ 26, 27ನೇ ಸಾಲಿಗೆ ನಾವು ಕ್ರಿಯಾ ಯೋಜನೆ ತಯಾರು ಮಾಡಬೇಕಾದ್ರೆ ಅಕ್ಟೋಬರ್ 2ರಿಂದ ಪ್ರಾರಂಭ ಮಾಡ್ತಾರೆ. ಅಪ್ ಟು ನವೆಂಬರ್ ಡಿಸೆಂಬರ್ವರೆಗೂ ನೀವು ಅರ್ಜಿ ಕೊಡ್ಬೋದು. ಈಗಲೂ ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಟರೆ ಅದನ್ನ ಎಲ್ಲ ಇವರು ಆ್ಯಕ್ಷನ್ ಪ್ಲಾನ್ ಮಾಡಿ ಎಲ್ಲ ಮಾಡಿ ನಮಗೆ ಫೆಬ್ರವರಿಗೆ ಕಳಿಸ್ತಾರೆ. ಫೆಬ್ರವರಿ 8ಗೆ ನಾವು ಮಾರ್ಚ್ 8ಗೆ ಮಾರ್ಚ್ ಫಸ್ಟ್ ವೀಕಲ್ಲಿ ಪಂಚಾಯತಿ ಕಳಿಸ್ತೀವಿ. ಮಾರ್ಚ್ ಎಂಡಲ್ಲಿ ಅದು ಫಸ್ಟ್ ವೀಕಲ್ಲಿ ಅಪ್ರೂವಲ್ ಆಯ್ತು. ಏಪ್ರಿಲಿಂದ ನೆಕ್ಸ್ಟ್ 26, 27 ಏಪ್ರಿಲಿಂದ ನೀವು ಕೆಲಸವನ್ನು ಮಾಡ್ಬೋದು. ಯಾರು ಅರ್ಜಿ ಕೊಟ್ಟಿದ್ದು ಇನ್ನೂ ಕೊಡದೇ ಇರೋದ್ರೆ ಕೊಡಬಹುದು ಸರ್. ಈಗ ಇದು ಈಗೆಲ್ಲ ಇನ್ನೊಂದು ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಒಂದು ವರ್ಷದಲ್ಲಿ 3 ಸರಿ 4 ಸರಿ ಆಕ್ಷನ್ ಪ್ಲಾನ್ ಮಾಡ್ತಿರೋ. ಈಗ ಯಾರೋ ಒಬ್ಬರು 10 ಜನ 5 ಜನ ಕೊಟ್ಟಿರಲ್ಲ, ಅವರು 5 ಜನ ಕಟ್ಟಿರೋದು ನೋಡ್ಬಿಟ್ಟು ತಿರ್ಗಿ ನಾನು ಈಗ ಬರ್ತಿದ್ರು 3 ತಿಂಗಳು ಬಿಟ್ಟಿಗೆ ಬರ್ತಿದ್ರು.
ಆವಾಗ ಅವ್ರಿಗೂ ನಾವು ಹೆಚ್ಚುವರಿ ಫ್ರೀ ಯೋಜನೆ ಅಂತ ಮಾಡ್ತಿದ್ದೋ. ಆದರೆ ಈ ವರ್ಷದಿಂದ ಎಲ್ಲ ಆನ್ಲೈನ್ ಫ್ರೀ ಯೋಜನೆ ಆದ್ರಿಂದ ವರ್ಷಕ್ಕೆ ಒಂದೇ ಸರಿ ಫ್ರೀ ಯೋಜನೆ. ಈ ವರ್ಷ ನೀವು ಈಗ ಕೊಟ್ಟರೆ ಇಲ್ಲಿ ಮುಂದಿನ ವರ್ಷದ ತನಕ ನೀವು ಫ್ರೀ ಯೋಜನೆಗೆ ಸೇರ್ಸೋಕ್ಕಾಗಲ್ಲ. ಅದರಿಂದ ಈಗಲೇ ನೀವು ಗ್ರಾಮ ಪಂಚಾಯತ್ಗೆ ಬೇಕಾದ್ರೆ ಯಾರೆಲ್ಲ ಕೊಟ್ಟೋರಿದ್ರೆ ಕೊಡ್ಬೋದು. ಅದನ್ನು ಆನ್ಲೈನ್ ಸೇರ್ಸೋಕ್ಕೆ ನಾವು ಮುಂದಿನ ವರ್ಷ ಏಪ್ರಿಲ್ 1st ವೀಕಲ್ಲಿ ಕೆಲಸ ಮಾಡಿಸೋಕ್ಕೆ ಪ್ರಾರಂಭ ಮಾಡಿಸ್ಬೋದು. ಸರ್, ಈಗ 13 ಫಿನಾನ್ಸ್, 14 ಫಿನಾನ್ಸ್, 15 ಫಿನಾನ್ಸ್ ಇದು 3 ಯಾವಾಗ ಬರುತ್ತೆ, ಎಷ್ಟು ಇವಾಗ ದಂಟಲ್ಲಿ ಅವ್ರಿಗೂ PDO ಮಾತಾಡಿದ್ರಲ್ಲ, ಅವ್ರ ಹತ್ರ ಕೊಟ್ಬಿಡಿ. ಒಂದೊಂದು ಫಿನಾನ್ಸಲ್ಲಿ ಎಷ್ಟೆಷ್ಟು ಅಮೌಂಟ್ ಬಂದಿದೆ, ಯಾವ ಫಿನಾನ್ಸಿಂದ ಬಂದಿರೋ ಅಮೌಂಟ್ನ ಯಾವ ಕಾರ್ಯಕ್ಕೆ ಯೂಸ್ ಮಾಡ್ಬೋದು ಅಂತ ಹೇಳಿ ಅವ್ರ ಪಂಚಾಯತಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಲಿ. ಆ ನಂತರ ನಮ್ಮ ಜನಕ್ಕೆ ದುಡ್ಡು ಕರೆಕ್ಟ್ ಆಗಿ ಬಂದು ಸೇರಿದ್ಯಾ ಇಲ್ವಾ ಅಂತ ಇಲ್ಲಿರೋರು ಹೇಳ್ತಾರೆ. ಫಸ್ಟ್ ಅವ್ರು ಕೊಡಿ. 1 ವರ್ಷ ಹೇಳಕ್ಕೆ 5 ವರ್ಷ ನನ್ಗೆ ಗೊತ್ತಿಲ್ಲ ಅನ್ಬೋದು, ಬಂದು 6 ತಿಂಗಳು ಆಗಿದೆ ಅಂತ ಹೇಳ್ಬೋದು. ಆದ್ರಿಂದ 1 ವರ್ಷದ ಎಕ್ಸ್ಪ್ಲೈನ್ ಮಾಡಕ್ ಹೇಳಿ. ಪಂಚಾಯತ್ ಪ್ರೆಸೆಂಟ್ ಎಷ್ಟು ದುಡ್ಡು ಉಳಿದಿದೆ ಅಂತಾನೆ ಹೇಳಕ್ ಹೇಳಿ. ಅದು ಯಾವ ಫಿನಾನ್ಸ್ ಸೇರಿದಂತಾನೆ ಹೇಳಕ್ ಹೇಳಿ. ಆಮೇಲೆ ಅವ್ರ ಪಂಚಾಯತ್ ಅವ್ರ ಕೇಳಕ್ ಸರಿಯಾಗಿರುತ್ತೆ. ಈಗ 15ನೇ ಹಣಕಾಸು ಯೋಜನೆ ಬಂದಿರೋದು ಈ ವರ್ಷದಲ್ಲಿ ಯಾವುದೂ ಬಂದಿಲ್ಲ. 26ನೇ ಸಾಲಲ್ಲಿ ಅಪ್ ಟು ಏಪ್ರಿಲಿಂದ ಇಲ್ಲಿವರೆಗೂ ಯಾವುದು ಬಂದಿಲ್ಲ. 24-25ನೇ ಸಾಲದ ಮಾತ್ರ ಹೋದ ವರ್ಷ ಬಂದಿರೋದು. ಅದ್ರ ಬಗ್ಗೆ ಹೇಳ್ಕೊಂಡು 2 ಕಂತು ಬರ್ತದೆ, ಒಂದು 2 ಸಾರಿ ಬರ್ತದೆ. ಯಾವುದೇ ಒಂದು 15 ಫೈನಾನ್ಸ್ ಫಸ್ಟ್ ಮೊದಲನೇ ಕಂತು, 2ನೇ ಕಂತು ಅಂತ ಟೈಡು ಅನ್ಟೈಡ್ ಅಂತ ಬರ್ತದೆ. ಫಸ್ಟ್ ಮೊದಲ ಒಂದು 2 ಸರಿ ಬರ್ತದೆ. ಹಂಗೆ 14 ಫಿನಾನ್ಸು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡಬೇಡಿ. 14 ಇಲ್ಲ, ಹಿಂದೆ 15 ಫೈನಾನ್ಸ್ ಇಲ್ಲ. ಈಗ ಒಂದೇ. ಓಕೆ, ಹಂಗಾದ್ರೆ ನೀವು ಇದು ಆನ್ಲೈನಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಮಾಟಳ್ಳಿ ಪಂಚಾಯತ್ 14 ಫಿನಾನ್ಸ್ ಅಂತ ತೋರಿಸ್ತಾ ಇದೆ. 85 ಲಕ್ಷ ತೋರಿಸಿತ್ತು, 21 ಲಕ್ಷ ಈಗ ಬ್ಯಾಲೆನ್ಸ್ ತೋರಿಸಿತ್ತು. ಮೊನ್ನೆ ಚೆಕ್ ಮಾಡಿದ್ವಿ. ಅದ್ರ ಮೇಲೆ ನೀವು ಸ್ವಲ್ಪ ಗಮನ ಹರಿಸಿ. ಮಾಟಳ್ಳಿ ಪಂಚಾಯತ್ ಬರುವಾಗ ಅದ್ರ ಬಗ್ಗೆ ಮಾತಾಡೋಣ. ನಮ್ದು ಸೆಟ್ಟಳ್ಳಿ ಪಂಚಾಯತಿ. ನಮ್ಮ ಪಂಚಾಯತಿಲಿ ವರ್ಷಕ್ಕೆ ಅಂದ್ರೆ ಲಾಸ್ಟ್ ಇಯರ್ ಸಾಹೇಬ್ರು ಹೇಳ್ದಂಗೆ ಲಾಸ್ಟ್ ಇಯರ್ ಆ ಕಡೆ ಇದ್ದಿದ್ದೆಲ್ಲ ಸೇರಿ 27 ಲಕ್ಷ ರೂಪಾಯಿ ಒಟ್ಟು ಬಂದಿರೋದು. ಅದರಲ್ಲಿ 60% ಟೈಡ್ ಅನ್ಟೈಡ್ ಅಂತ ಹೇಳಿ ಡಿವೈಡ್ ಮಾಡ್ಕೋಬೇಕು. ಅದಲ್ಲದೆ 25% SC ST ಅಂತ ಮಾಡ್ಕೋಬೇಕು. ಅದಲ್ಲದೆ 5% ಅಂಗವಿಕಲರಿಗೆ ಅಂತ ಇಡಬೇಕು, ಮೀಸಲು ಇಡಬೇಕು. ಮತ್ತು ಅದಲ್ಲದೆ 2% ಯುವಜನ ಕ್ರೀಡಾ ಇಲಾಖೆಗಾಗಿ ಈ ಥರ ಡಿವೈಡ್ ಮಾಡಿದಾಗ ಇಲ್ಲಿ ಟೈಡು ಅನ್ಟೈಡು ಅನ್ನೋದು, ಟೈಡ್ ಅನ್ನೋದು ಇದು ನಾವು ಏನು ನೀರು, ಕುಡಿಯೋ ನೀರು, ಸ್ವಚ್ಛತೆ ಏನಿದೆ ಇದಕ್ಕೆ ಸಂಬಂಧಪಟ್ಟಾಗೆ ಅದನ್ನು ನಾವು ಬಳಸ್ಕೋಬೇಕು. ಅದು ಬಿಟ್ಟು ಬೇರೆ ಮಾಡೋಂಗಿಲ್ಲ. ಹಾಗಾಗಿ ನಮ್ಮ ಪಂಚಾಯತಿಯಲ್ಲಿ ಬಂದಿರೋದು ಈ ವಿಚಾರವಾಗಿ 12 ಲಕ್ಷ ರೂಪಾಯಿ ನಮಗೆ ಬಂದಿದೆ. ಅದರಲ್ಲಿ ಕೂಡ ಈಗ ನಮ್ಗೆ 14 ಲಕ್ಷ ರೂಪಾಯಿ ಖರ್ಚಾಗಿದೆ. ನಮ್ದು ಈಗ 9 ಲಕ್ಷ ರೂಪಾಯಿನ ಪೇಮೆಂಟ್ ಮಾಡಿದ್ವಿ. ಇನ್ನೂ ಉಳಿದದ್ದು ಮಾಡಬೇಕು. ಈಗ ಅದಲ್ಲದೆ ಈಗ ಸ್ವಚ್ಛತೆ ವಿಚಾರದ್ದು ಯಾವುದು ಕೂಡ ಇನ್ನೂ ಖರ್ಚು ಮಾಡಿಲ್ಲ. ಕಾರಣ ಕೆಲಸ ಎಲ್ಲ ಮಾಡಿ ಈ ಸಾರಿ ಏನಾಗಿದೆ, ಬರ ನಮ್ಮ ಕಡೆ ತುಂಬಾ ಬರ ಆಗಿರೋದ್ರಿಂದ, ಅಂತರ್ಜಲ ಕುಸಿದಿರೋದ್ರಿಂದ ಬೋರ್ಗಳು, ಮೋಟರ್ಗಳು ರಿಪೇರಿ ಇಂಥದಕ್ಕೆ ಜಾಸ್ತಿ ಇದಾಯಿತು. ಹಾಗಾಗಿ ಮೊದಲನೇ ಆದ್ಯತೆ ಅದಕ್ಕೆ ಕೊಡಿ ಅಂತೇಳಿ ಪ್ರಿಯಾರಿಟಿ ಮೇಲೆ ಮಾಡಿ ಅಂತೇಳಿ ಮಾಡಿದ್ದಾರೆ. ಸೊ ಹಾಗಾಗಿ ಅದನ್ನ ಹಂಗೆ ಇಳಿಸಿದ್ವಿ. ಈಗ 25% ಆಗಲಿ, ಅಂಗವಿಕಲರಾಗಲಿ ಇದೆಲ್ಲ ಕೂಡ ಹಂಗೆ ಬ್ಯಾಲೆನ್ಸ್ ಇದೆ. ಈಗ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಖರ್ಚು ಮಾಡಕ್ಕೆ ಹೋಗ್ತಾ ಇದ್ದೀವಿ. ಈಗ ನೀರಿನ ವ್ಯವಸ್ಥೆಗೆ ನೀವು ಮಾಡಿದ್ದೀನಿ ಅಂತ ಹೇಳಿದ್ದೀರಾ. ಹಾಗಾದ್ರೆ ನಿಮ್ಮ ಪಂಚಾಯತ್ ಎಷ್ಟು ಹೊಸ ಬೋರ್ಗಳು ಹಾಕಿದ್ದೀರಾ, ಎಷ್ಟು ಹಳೆ ಬೋರ್ಗಳಲ್ಲಿ ಮೋಟರ್ಗಳು ಇದನ್ನ ರೆಡಿ ಮಾಡಿದ್ದೀರಾ, ಒಂದು ಆವರೇಜ್ ಎಷ್ಟು ಖರ್ಚು ಮಾಡಿದ್ದೀರಾ ಅದ್ರ ಮೇಲೆ ಅಂತ ಹೇಳಿ ಹೊಸ ಬೋರ್ಗೆ ರೆಡಿ ಮಾಡಿರೋ ಬೋರ್ವೆಲ್ಗಳಿಗೆ, ಮೋಟರ್ಗಳಿಗೆ ಹೇಳಿ. ಯಾಕಂದ್ರೆ ನೀವು ಬೇರೆ ಫಂಡ್ಗಳು ನಾವು ಅದಕ್ಕೆ ಹಾಕ್ಬೇಕಾಗಿತ್ತು, ಯಾಕಂದ್ರೆ ನೀರಿನ ಸಮಸ್ಯೆ ಜಾಸ್ತಿ ಇದೆ ಅಂತ ಹೇಳಿದಿರಲ್ಲ, ಅದನ್ನ ಹೇಳಿ. ನಮ್ಮಲ್ಲಿ ಸರಾಸರಿ ಒಂದು 60 ಬೋರ್ಗಳಿದೆ. ಅದರಲ್ಲಿ 27 ಬೋರ್ಗಳು ಕುಸಿತಾಗಿ ಎಲ್ಲಾ ಕಡೆನೂ ಕೂಡ ರಿಪೇರಿ 1ಕ್ಕೆ 4 ಸರಿ ಆಗಿದೆ. ಅದೆಲ್ಲನೂ ಕೂಡ ರೆಡಿ ಮಾಡಿಸಿದೀವಿ. ಈಗ ಒಂದು 6 ಬೋರ್ ಹೊಸದಾಗಿ ಹೊಡ್ಸಿದ್ವಿ. ಅದಕ್ಕೆ ಬೇರೆ ಕಡೆ ಫಂಡ್ ಅಂದ್ರೆ ನಮ್ಮ ಶಾಸಕರ ಕಡೆ ನಿಧಿಯಿಂದ ಕೇಳಿದ್ವಿ, ಅವ್ರು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದು ಬಂದ್ರೆ ಮುಂದಿನ ದಿನಗಳಲ್ಲಿ ಅದನ್ನು ಇಳಿಸಿ ಮತ್ತೆ ನೀರು ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲ ಸರ್, ಈಗ ಎಷ್ಟು ನೀವು ಖರ್ಚು ಮಾಡಿದಿರಾ ಬೋರ್ವೆಲ್ಗಳಿಗೆ, ಶಾಸಕರ ಫಂಡ್ ಬಿಟ್ಬಿಡಿ, ಏನಿದಿತ್ತಲ್ವಾ ಅದರಲ್ಲಿ ಎಷ್ಟು ಖರ್ಚಾಗಿದೆ ಅಂತ ಹೇಳಿ. ನಾನು ಆಗ್ಲೇ ಹೇಳಿದೆ ನಿಮಗೆ 12 ಲಕ್ಷ ರೂಪಾಯಿ ಮೀಸಲಿಟ್ಟು ಅದ್ರಲ್ಲಿ 9 ಲಕ್ಷ ರೂಪಾಯಿ ಈಗ ಪೇಮೆಂಟ್ ಆಗಿದೆ. ಇನ್ನು 3 ಲಕ್ಷ ರೂಪಾಯಿ ಇನ್ನು ಕೊಡಬೇಕು, ಬಾಕಿ ಇದೆ. ಅಂದ್ರೆ ಇಷ್ಟು ಲಕ್ಷ ಈ ವರ್ಷದಲ್ಲಿ ನೀವು ನೀರಿಗಾಗಿ ಖರ್ಚು ಮಾಡಿದ್ದೀರಿ. ನೀರಿಗಾಗಿ ಮಾಡಿದ್ದೀರಿ. 6 ಬೋರು ಹೊಸ ಬೋರ್ ಹಾಕಿದ್ದೀರಾ. ಗಂಟೆಲಿ ಪಂಚಾಯತ್ ಅವ್ರು ಕೇಳ್ಕೊಳ್ಳಿ, 6 ಬೋರ್ ಹೊಸದ್ ಹಾಕಿದ್ದಾರೆ. ಯಾವ ಊರು ಅಂತ ಇಲ್ಲ, ಯಾವ ಭದ್ರಾವತಿಯಲ್ಲಿ ಒಂದು,
ಸೆಕ್ಟರ್ ಒಂದು ಲಿಸ್ಟ್ ಮಾಡಿ ಕೊಟ್ಬಿಡಿ. ಎಲ್ಲ ಇದೆ, ಇದೆ. ಈಗ ನಿಮ್ಗೆ ಕೇಳ್ತಾ ಇದ್ದೀರಲ್ಲ, ಈಗ ಯಾವ ವರ್ಷ ಈಗ ಹೋದ ವರ್ಷ ಬಂದಿರೋ ದುಡ್ಡು ಅಮೌಂಟ್ ಹೇಳ್ತಾ ಇದ್ದಾರೆ. ಈಗ ಅವರು ಒಂದು ಹೇಳ್ಬೋದು, ಒಂದು ಬಿಡ್ಬೋದು. ಅದಕ್ಕೆ ಒಂದು 3 days 4 days ಅಲ್ಲಿ ನಾವು ಏನು ಖರ್ಚು ಮಾಡಿದ್ದೀವಿ, ಏನು ಅಮೌಂಟ್ ಬಂದಿದೆ, ಅದು ಏನು ಖರ್ಚು ಮಾಡಿ, ಎಷ್ಟು ಖರ್ಚು ಮಾಡಿದ್ದೀವಿ, ಎಷ್ಟು ಬಾಕಿ ಇದೆ ಅಂತ ನಾವು ಇದರಲ್ಲೇ ಬರವಣಿಗೆ ಕೊಡ್ತೀವಿ. ನೋಡಿ, ಆ ವೈರ್ನ ಹಾಕೊಡ್ತಾನೆ, ನೀರು ಓಡ್ತವೆ, ಅವ್ರಿಗೆ ವಾಟರ್ ಮ್ಯಾನ್ ಇಲ್ವಾ? ಸರ್ಕಾರದಿಂದ ದುಡ್ಡು ಅಮೌಂಟ್ ತಗೊಳಕ್ ಮಾತ್ರ ಇದು ನಂಬರ್ ಇತ್ತ, ಅದನ್ನ ನೀರು ಬಿಡಕ್ ವಾಟರ್ ಮ್ಯಾನ್ ಇಲ್ವಾ ಸರ್? ನೀರೇ ಇಲ್ವಾ? ನಾನು ಮಾತಾಡ್ತೀನಿ ನಿಮಿಷ ನೋಡಪ್ಪ. ಅವರು ಸಮಸ್ಯೆ ಹೇಳಿದ್ದು ನಿಮಗೆ ರೋಡಲ್ಲಿ ನೀರು ಹರಿತಾ ಇದೆ, ಅರ್ಥ ಆಯ್ತಾ? ಮೋಟ್ರೇ ಇಲ್ಲ ಅಂದ್ಮೇಲೆ ನೀರು ಹೆಂಗ್ ಸಮಯ ಹರಿಯುತ್ತದೆ? ವಾದ ಬೇಡ ನನಗೆ. ಕಾವೇರಿಯಿಂದ ಬಂದ್ಬಿಟ್ಟಿದೆಯೇನೋ ನೀರು. ದಯವಿಟ್ಟು ಅವರು ಮಾತಾಡ್ತಾರೆ, ಅವ್ರು ಉತ್ತರ ಕೊಡೋಕ್ಕಿಂತ ದಯವಿಟ್ಟು ಕಾರ್ಯಕರ್ತರು ಸುಧಾರಿಸಬೇಕು. ಈಗ ಅವರು 2 ಸಮಸ್ಯೆ ಹೇಳಿದರೆ, ಅಲ್ಲಿ ರೋಡಲ್ಲಿ ನೀರು ಹರಿತಾ ಇದೆ. ಒಂದು ವಾಟರ್ ಮನ್ಗಳು ಯಾರು ಇಲ್ಲ, 2ನೇದು, 3ನೇದು ಲೈಟ್ ಹಾಕಿ ಇಷ್ಟೇ. ಮೊದಲನೇದು ರೋಡಲ್ಲಿ ನೀರು ಹರಿತಾ ಇದ್ರೆ ನಿಲ್ಲಿಸ್ಬೇಕು. 2ನೇದು ಅಲ್ಲಿಗೆ ವಾಟರ್ ಮಣ್ಣು ಇಲ್ಲ ಅಂದರೆ ಬೇರೆ ಗ್ರಾಮದ ವಾಟರ್ ಮಣ್ಣು ಯಾರಾದರೂ ಮಾಡಬೇಕು. 3ನೇ ಪಾಯಿಂಟ್, ನೀವು ಅವ್ರ ಕೈ ಕೊಟ್ಟಿದ್ದೀನಿ ಲೈಟು, ಇವ್ರ ಕೈ ಕೊಟ್ಟಿದ್ದೀನಿ ಬಲ್ಪು ಅಂತ ಹೇಳೋದು ನಾನು ಒಪ್ಪಲ್ಲ. ಆ್ಯಸ್ ಎ PDO ಆಗಿ ನೀವು ಪಂಚಾಯತ್ನಲ್ಲಿ ಎಲ್ಲಿ ಬಲ್ಪ್ ಹೋಗಿರ್ತದೋ ಎಲೆಕ್ಟ್ರಿಷಿಯನ್ ಕರೆಸಿ ಬಲ್ಪ್ ಹಾಕ್ಸೋ ಜವಾಬ್ದಾರಿ ಯಾರೇ ಹೇಳೋದು ಬಲ್ಪ್ಗಳನ್ನ ಕೊಡಬಾರ್ದು. ಇವತ್ತೇ ಲಾಸ್ಟ್ ನಿನ್ನೆವರೆಗೆ ಹೆಂಗೆ ಮಾಡಿದ್ರೆ ಗೊತ್ತಿಲ್ಲ. ನೀವು ಬಲ್ಪ್ ಯಾರಿಗೂ ಕೊಡಬೇಕು, ಯಾರು ಲೈಟ್ ಕೇಳಬೇಕು ಅಂದರೆ ಬಲ್ಪ್ ಕೊಟ್ಟು ಎಲೆಕ್ಟ್ರಿಷಿಯನ್ ಕರೆಸಿ ಖುದ್ದು ನಿಮ್ಮ ಯಾರನ್ನ SDM ಕಂಪ್ಯೂಟರ್ ಆಪರೇಟರ್ ಕಳಿಸಿ, ನೀವು ಫ್ರೀ ಇದ್ರೆ ನೀವು ಹೋಗಿ, ನಾವು ಅದೇನು ಅವಮಾನ ಏನಿಲ್ಲ, ಹೋಗಿ ನೋಡ್ಕೊಂಡ್ಬಂದ್ರೆ ಇಲ್ಲ. ನೀವು ಫ್ರೀ ಇಲ್ಲ ಅಂದರೆ ಇಷ್ಟು ದಿನ ಇವೆರಡು ಪ್ರಾಬ್ಲಮ್ನ ನಾವು ಇನ್ನೊಂದು ಎಷ್ಟು ದಿವಸ ಬಗೆದು ಮಾಡ್ತೀವಿ. ಈಗ ಹೇಳಿದ ಸಮಸ್ಯೆ ನಾಳೆನೇ ಬನ್ನಿ ಸರ್, ನಾಳೆನೇ ಕ್ಲೋಸ್ ಮಾಡ್ಕೊಡ್ತೀನಿ. ಆಯ್ತು, ನನಗೆ ನಾಳೆಗೆ ಸ್ವಲ್ಪ ಹೇಳೋದು ಕೇಳೋ. ಈಗ ನೀನು ನಾಳೆ ಮಾಡಿದ್ರೆ ಒಳ್ಳೇದೇ. ಅಕಸ್ಮಾತ್ ನೀನು ನಾಳೆ ಮಾಡ್ತೀನಿ ಬಿಟ್ಟು ಮಾಡಿದ್ರೆ ನೀನು 3 ಸಲ ಲೇಟ್ ಮಾಡಿದ್ರೆ ತಪ್ಪಾಯ್ತು. ಒಂದು 3 ಸಲ 4 ಸಲ ಟೈಮ್ ತಗೊಂಡು ನೀವು ಒಂದೇ ದಿವಸದಲ್ಲಿ ಮಾಡೋಣ, ಬೇಡ ಅಂದ್ರೆ ಅರ್ಥ ಆಯ್ತಾ? 4 ಸಲ ಟೈಮ್ ತಗೊಂಡು ಒಂದೇ ದಿವಸ ಮಾಡಿ. ನೀವು ಒಂದು ದಿವಸ ಟೈಮ್ ತಗೊಂಡು 1 ವಾರ ಮಾಡಿದ್ರೆ ಸಮಸ್ಯೆ ತಪ್ಪಾಯ್ತದೆ. ಅವ್ರಿಗೆ ಸ್ವಲ್ಪ ಹಾಕ್ಸ್ಕೊಡ್ಬೇಕು, ಆ ನೀರಿಂದ ಏನು ಲೀಕೇಜ್ ಆಗುತ್ತೆ ಅದನ್ನು ನೋಡಬೇಕು, ವಾಟರ್ ಮನ್ನ ಬೇರೆ ಉಗಿಸ್ಬೇಕು. ಇಷ್ಟನ್ನ ಎಷ್ಟು ದಿವಸ ಮಾಡ್ತೀವಿ? ಹಾಂ, ಒಂದು ವಾರದೊಳಗೆ, 1 ವಾರ ಏನು ಬೇಕಾಗಿಲ್ಲ, ಒಂದು 4 ಡೇಸಲ್ಲಿ ಮಾಡಿ. ಬಲ್ಪ್ ಹಾಕ್ಸಿದ್ರೆ ಅಲ್ಲೇನು ಎಷ್ಟು ದಿನ ಆಗುತ್ತೆ? ಇಷ್ಟಲ್ಲ, ಅಲ್ಲಿ ಇರೋದೇ 8 ನೀನೇ ಹೇಳ್ತೀಯ. ಒಂದು 4 ದಿವಸದಲ್ಲಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತೀನಿ. ಖುದ್ದು ನಾನು ಅದನ್ನು ಪರಿಶೀಲನೆ ಮಾಡ್ತೀನಿ. ಆದಮೇಲೆ ಪರಿಶೀಲನೆ ಮಾಡಿರೋದಕ್ಕೆ ನಾನು ವಿತ್ GPS ಫೋಟೋನ ನಿಮ್ಮ ಮುಖಾಂತರ ಕಳಿಸ್ಕೊಡ್ತೀನಿ.